ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಮೊದಲನೇ ವಿಷಯ, ರಿಮೂವ್ ಸ್ಟ್ರೇ ಡಾಗ್ಸ್ ಫ್ರಾಮ್ ಪಬ್ಲಿಕ್ ಪ್ಲೇಸಸ್, ಆರ್ಡರ್ ಸುಪ್ರೀಂ ಕೋರ್ಟ್. ಇದು 8, 9, 10 3 ದಿನಗಳ ವಿಶ್ಲೇಷಣೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೊನ್ನೆ ಶನಿವಾರ ಬಂದಂತಹ ವಿಷಯ ಮೊದಲನೇದು. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ಸುಪ್ರೀಂ ಕೋರ್ಟ್ ಆರ್ಡರ್ಡ್ ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್, ಎಲ್ಲಾ ಸ್ಟೇಟ್ಸ್, ರಾಜ್ಯಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಆರ್ಡರ್ ಮಾಡ್ತಾ ಇದೆ, ಇಮಿಡಿಯೇಟ್ಲಿ ರಿಮೂವ್ ಸ್ಟ್ರೇ ಡಾಗ್ಸ್ ಫ್ರಾಮ್ ಪಬ್ಲಿಕ್ ಸ್ಪೇಸಸ್. ಸಾರ್ವಜನಿಕ ಸ್ಥಳಗಳಿಂದ ತಕ್ಷಣನೇ ಈ ಸ್ಟ್ರೇ ಡಾಗ್ಸ್ ಗಳನ್ನ, ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಿ ತೆಗೆದಾಕಿ ಅಲ್ಲಿಂದ. ಲೈಕ್ ಸ್ಕೂಲ್ಸ್, ಹಾಸ್ಪಿಟಲ್ಸ್, ಬಸ್ ಸ್ಟ್ಯಾಂಡ್ಸ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್, ಎಲ್ಲ ಕಡೆಯಿಂದ ಏನ್ ಮಾಡಬೇಕು? ನಾಯಿಗಳನ್ನ ರಿಲೋಕೇಟಿಂಗ್ ದೆಮ್ ಟು ಡೆಸಿಗ್ನೇಟೆಡ್ ಶೆಲ್ಟರ್ಸ್, ಮೊದಲೇ ಗೊತ್ತುಪಡಿಸಿದಂತಹ ಆಶ್ರಯ ತಾಣಗಳಿಗೆ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತಾ ಇದೆ. ಇನ್ನು ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಅಂತ 2023 ಇದೆ. ದ ಕೋರ್ಟ್ ಎಂಫಸೈಸ್ ದಟ್ ಸ್ಟ್ರೇ ಡಾಗ್ಸ್ ಮಸ್ಟ್ ಬಿ ನ್ಯೂಟರ್ಡ್ ಅಂಡ್ ವ್ಯಾಕ್ಸಿನೇಟೆಡ್ ಬಿಫೋರ್ ರಿಲೊಕೇಶನ್. ಅಂತಂದ್ರೆ ಈ ನಾಯಿಗಳನ್ನ ಅಂದ್ರೆ ಬೇರೆ ನಪುಂಸಕಗೊಳಿಸ್ತಾರೆ, ಇಲ್ಲ ಅಂತಂದ್ರೆ ಜಾಸ್ತಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಲಸಿಕೆ ಕೊಡೋದು, ಈ ಎರಡನ್ನ ನೀಡಿ ನಂತರ ಅವುಗಳನ್ನ ಸ್ಥಳಾಂತರಿಸಬೇಕು. ಎನ್ಶೋರಿಂಗ್ ಕಂಪ್ಲೈನ್ಸ್ ವಿತ್ ದಿ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023, ಪ್ರಾಣಿ ಜನನ ನಿಯಂತ್ರಣ ಕಾಯ್ದೆ ಅಂತಿದೆ, ಅಥವಾ ಅದರದ್ದು ನಿಯಮಗಳಿದೆ. ಅದರ ನಿಯಮದ ಪ್ರಕಾರನೇ ನೀವು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಮುನ್ಸಿಪಲ್ ರೆಸ್ಪಾನ್ಸಿಬಿಲಿಟಿ ನೋಡೋದಾದ್ರೆ, ಲೋಕಲ್ ಬಾಡೀಸ್ ಅಂಡ್ ಮುನ್ಸಿಪಲ್ ಅಥಾರಿಟೀಸ್ ಇವ್ರೇನ್ ಮಾಡಬೇಕು? ದೇ ಮಸ್ಟ್ ಸಬ್ಮಿಟ್ ಕಂಪ್ಲೈನ್ಸ್ ರಿಪೋರ್ಟ್ಸ್ ವಿತ್ ಇನ್ 8 weeks, 8 ವಾರಗಳ ಒಳಗಡೆ ನನ್ನ ಅನುಸರಣೆಗಳ ಯಾವ ತರ ನಾವು ಜಾರಿಗೆ ತಂದಿದ್ದೇವೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಅದರಲ್ಲಿ ಏನಿರಬೇಕು? ಡೀಟೇಲಿಂಗ್ ಸ್ಟೆಪ್ಸ್ ಟೇಕನ್ ಟು ಸೆಕ್ಯೂರ್ ಪಬ್ಲಿಕ್ ಪ್ಲೇಸಸ್ ಅಂಡ್ ಇಂಪ್ಲಿಮೆಂಟ್ ದಿ ಕೋರ್ಟ್ ಡೈರೆಕ್ಷನ್ ಎಫೆಕ್ಟಿವ್ಲಿ. ಅಲ್ವಾ? ಈಗ ಪಬ್ಲಿಕ್ ಪ್ಲೇಸ್ಗಳನ್ನ ಸೆಕ್ಯೂರ್ ಮಾಡಲಿಕ್ಕೆ ಮತ್ತೆ ಕೋರ್ಟ್ನ ನಿರ್ದೇಶನಗಳನ್ನ ಎಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ, ಅದಕ್ಕೆ ಈ ತರ ಸ್ಟೆಪ್ಸ್ ತಗೊಂಡಿದ್ದೇವೆ ಅನ್ನುವಂತಹ ರಿಪೋರ್ಟ್ ಅನ್ನ 8 ವಾರಗಳ ಒಳಗಡೆ ಲೋಕಲ್ ಬಾಡೀಸ್ಗಳು, ಮುನ್ಸಿಪಲ್ ಅಥಾರಿಟೀಸ್ಗಳು ಸಬ್ಮಿಟ್ ಮಾಡಬೇಕು. ದ ಸುಪ್ರೀಂ ಕೋರ್ಟ್ ಆಲ್ಸೋ ಡೈರೆಕ್ಟೆಡ್ ದಿ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಏನ್ ಡೈರೆಕ್ಷನ್ ಕೊಟ್ಟಿದೆ ಅಂತಂದ್ರೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಸ್ ಟು ರಿಮೂವ್ ಕ್ಯಾಟಲ್ ಅಂಡ್ ಸ್ಟ್ರೇ ಅನಿಮಲ್ಸ್ ಫ್ರಮ್ ಹೈವೇಸ್. ನೀವು ಹೈವೇಗಳಲ್ಲಿ, ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಕೆಲವೊಂದ್ಸರಿ ನೋಡಿರ್ತೀರ ಅಲ್ವಾ? ರಸ್ತೆ ಮಧ್ಯದಲ್ಲೇ ಒಂದು ದೊಡ್ಡ ಪ್ರಾಣಿಗಳು, ಅದು ಹಸು ಇರಬಹುದು, ಎಮ್ಮೆ ಇರಬಹುದು, ಇಂಥ ಪ್ರಾಣಿಗಳು ಮಧ್ಯದಲ್ಲಿ ಬಂದು ನಿಂತ್ಕೊಂಡಿರುತ್ತೆ ಅಥವಾ ಕೂತ್ಕೊಂಡಿರುತ್ತೆ. ಅದರಿಂದ ಒಂದು ವಾಹನ ಸವಾರರಿಗೂ ತೊಂದರೆ, ಮತ್ತೆ ಪ್ರಾಣಿಗಳ ಮೇಲೂ ಕರುಣೆನೇ ಇಲ್ಲದೆ ವಾಹನ ಚಲಾಯಿಸುವವರು ಇರ್ತಾರೆ. ಸೈಟಿಂಗ್ ದಿ ಅಲಾರ್ಮಿಂಗ್ ರೈಸ್ ಇನ್ ರೋಡ್ ಆಕ್ಸಿಡೆಂಟ್ಸ್ ಇನ್ವಾಲ್ವಿಂಗ್ ಸಚ್ ಅನಿಮಲ್ಸ್, ಅಂತ ಪ್ರಾಣಿಗಳಿಂದಾಗಿ ರಸ್ತೆ ಅಪಘಾತಗಳಾಗ್ತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಅದಕ್ಕೇನಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನ ಕೊಟ್ಟಿದೆ. ಇನ್ನು ಟ್ರಂಪ್ ಹಿಂಟ್ಸ್ ಅಟ್ ಪಾಸಿಬಲ್ ಇಂಡಿಯಾ ವಿಸಿಟ್ ನೆಕ್ಸ್ಟ್ ಇಯರ್, ಕಾಲ್ಸ್ ಮೋದಿ ಅ ಗ್ರೇಟ್ ಮ್ಯಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅಮೆರಿಕದ ಟ್ರಂಪ್ ಅವರು ಒಬ್ಬ ಶ್ರೇಷ್ಠ ವ್ಯಕ್ತಿ, ಮಹಾನ್ ವ್ಯಕ್ತಿಯವರು ಅಂತ ಕರೆದಿದ್ದಾರೆ. ಅದರ ನಂತರ ಮುಂದಿನ ವರ್ಷ ಭಾರತಕ್ಕೆ ಬರುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. US President Donald Trump indicated he may visit India next year, citing an invitation from Prime Minister Narendra Modi and describing him as a great man and friend. ನನ್ನ ಸ್ನೇಹಿತ ಅವರು ಮಹಾನ್ ವ್ಯಕ್ತಿಯವರು, ನನಗೆ ಬರಲಿಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿದ್ರೆ ನಾನು ನೆಕ್ಸ್ಟ್ ಇಯರ್ ಹೋಗ್ತಾ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಂಡಿಯಾ ವಿಲ್ ಹೋಸ್ಟ್ ದಿ ನೆಕ್ಸ್ಟ್ ಕ್ವಾಡ್ ಸಮ್ಮಿಟ್, ಮುಂದಿನ ಕ್ವಾಡ್ ಸಮ್ಮೇಳನವನ್ನ, ಶೃಂಗಸಭೆಯನ್ನ ಭಾರತ ಹೋಸ್ಟ್ ಮಾಡ್ತಾ ಇದೆ, ಆಯೋಜಿಸ್ತಾ ಇದೆ. ಅದರಲ್ಲಿ US, ಭಾರತ, ಜಪಾನು, ಆಸ್ಟ್ರೇಲಿಯಾ ಇದೆಲ್ಲ ಇರುತ್ತೆ. ಎಲ್ಲಿ? ನವದೆಹಲಿಯಲ್ಲಿ ಆಯೋಜನೆ ಮಾಡ್ತಾರೆ. ಆಫ್ಟರ್ ದಿ 2024 ಸಬ್ಮಿಟ್ ಹೆಲ್ಡ್ ಇನ್ ದಿ US ಎಲ್ಲ ಆದ್ಮೇಲೆ ಈ ಮುಂದೆ ಆಗುತ್ತೆ. ಇನ್ನು ಚೀನಾ ಲಾಂಚಸ್ ನ್ಯೂ ಏರ್ಕ್ರಾಫ್ಟ್ ಕ್ಯಾರಿಯರ್ ಫ್ಯೂಜಿಯಾನ್ ಆಸ್ ಇಟ್ ಸೀಕ್ಸ್ ಟು ಪ್ರೊಜೆಕ್ಟ್ ಪವರ್. ಚೀನಾದ ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್, ಅದರ 3ನೇ ಥರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಫಿಷಿಯಲ್ ಆಗಿ ಕಮಿಷನ್ ಆಗಿದೆ. ಕಾರ್ಯಾರಂಭಕ್ಕೆ ಮುಂದ್ಗಡೆ ಅಂತಂದ್ರೆ ಅದನ್ನ ಚಾಲ್ತಿಗೆ ತಂದಿದ್ದಾರೆ. ಅದರ ಹೆಸರು ಫ್ಯೂಜಿಯಾನ್ ಅಂತ. ಫ್ಯೂಜಿಯಾನ್ ಆಫ್ಟರ್ ಎಕ್ಸ್ಟೆನ್ಸಿವ್ ಸಿ ಟ್ರಯಲ್ಸ್ at a naval base in Hainan, in a ceremony attended by President Xi Jinping, it is China's first indigenously designed and built aircraft carrier. ಚೀನಾದಲ್ಲೇ ದೇಶೀಯವಾಗಿ ವಿನ್ಯಾಸಗೊಳಿಸಿದಂತಹ ಮತ್ತೆ ನಿರ್ಮಿಸಿದಂತಹ
ವಿಮಾನ ವಾಹಕ ನೌಕೆ ಇದು, ಏರ್ಕ್ರಾಫ್ಟ್ ಕ್ಯಾರಿಯರ್. ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಫಿಜಿಯಾನ್ ಎಂಪ್ಲಾಯ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್, ಎಮಾಲ್ಸ್ ಅಂತ ಕರೀತಾರೆ. ಅದು US ಅಲ್ಲಿ ಆಲ್ರೆಡಿ ಇದೆ. US ನೇವಿಸ್ ಲೇಟೆಸ್ಟ್ ಫೋರ್ಡ್ ಕ್ಲಾಸ್ ಕ್ಯಾರಿಯರ್, ಆಫರಿಂಗ್ ಮೋರ್ ಪ್ರಿಸೈಸ್ ಕಂಟ್ರೋಲ್, ಜಾಸ್ತಿ ಕಂಟ್ರೋಲ್ ಇರುತ್ತೆ, ಲೆಸ್ ಸ್ಟ್ರೆಸ್ ಆನ್ ಏರ್ಕ್ರಾಫ್ಟ್ ಅಂಡ್ ದಿ ಕೆಪಾಬಿಲಿಟಿ ಟು ಲಾಂಚ್ ಅ ವೈಡರ್ ರೇಂಜ್ ಆಫ್ ಪ್ಲೇನ್ಸ್. ದೊಡ್ಡ ಮೊತ್ತದ ಅಥವಾ ದೊಡ್ಡ ದೊಡ್ಡ ಲೆವೆಲಿನ ಏರ್ಕ್ರಾಫ್ಟ್ ಅನ್ನು ಸಹ ಇದರಿಂದ ಲಾಂಚ್ ಮಾಡಬಹುದು. ಕಂಪೇರ್ ಟು ಕನ್ವೆನ್ಷನಲ್ ಸ್ಟೀಮ್ ಕ್ಯಾಟಪಲ್ಟ್ಸ್, ಸಾಮಾನ್ಯವಾಗಿ ಸ್ಟೀಮ್ ಕ್ಯಾಟಪಲ್ಟ್ ಇರುತ್ತೆ, ಅದರ ಬದಲು ಈಗ ಇದರಲ್ಲಿ ಹೆಚ್ಚಿನ ಪವರಿನ ಒಂದು ಸಾಮರ್ಥ್ಯ ಇದೆ. ಇದು ದೊಡ್ಡ ದೊಡ್ಡ ವಿಮಾನಗಳನ್ನು ಸಹ ಲಾಂಚ್ ಮಾಡಬಹುದು. ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ದ ಕ್ಯಾರಿಯರ್ ಸ್ಟ್ರೆಂಥನ್ಸ್ ಚೀನಾಸ್ ನ್ಯಾವಲ್ ರೀಚ್ ಅಕ್ರಾಸ್ ದಿ ಸೌತ್ ಚೈನಾ ಸಿ ಅಂಡ್ ಡೀಪರ್ ಇನ್ ಟು ಪೆಸಿಫಿಕ್ ಓಷಿಯನ್. ಮುಖ್ಯವಾಗಿ ಇದು ಚೀನಾದ ನ್ಯಾವಲ್ ರೀಚ್ ಅನ್ನ ಸೌತ್ ಚೈನಾ ಸಿ, ಪೆಸಿಫಿಕ್ ಓಷನ್, ಇಲ್ಲಿ ಎಲ್ಲಾ ಕಡೆ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಸಪೋರ್ಟಿಂಗ್ ಬೀಜಿಂಗ್ಸ್ ಏಮ್, ಬೀಜಿಂಗ್ ಅಂತಂದ್ರೆ ಚೀನಾನೇ, ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಗಳಲ್ಲಿ ದೇಶವನ್ನ ಆ ದೇಶದ ರಾಜಧಾನಿಯಿಂದ ಕರೆಯುವಂತ ರೂಢಿ ಇರುತ್ತೆ. ಬೀಜಿಂಗ್ ಏಮ್ ಏನಂತಂದ್ರೆ ಮಾಡರ್ನೈಸ್ ಇಟ್ಸ್ ಮಿಲಿಟರಿ ಬೈ 2035, 2035 ಹೊತ್ತಿಗೆ ಸಂಪೂರ್ಣವಾಗಿ ಪ್ರತಿಯೊಂದನ್ನು ಆಧುನೀಕರಣಗೊಳಿಸೋದು. ಅಂಡ್ ಪ್ರಾಜೆಕ್ಟ್ ಪವರ್ ಬಿಯಾಂಡ್ ದಿ ಫಸ್ಟ್ ಅಂಡ್ ಸೆಕೆಂಡ್ ಐಲ್ಯಾಂಡ್ ಚೈನ್ಸ್, ಇನ್ನಷ್ಟು ಅದನ್ನ ಉನ್ನತಗೊಳಿಸ್ತಾ ಹೋಗೋದು ಫಸ್ಟ್ ಸೆಕೆಂಡ್ ಐಲ್ಯಾಂಡ್ ಚೈನ್ಗಿಂತ ಅಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಗ್ಲೋಬಲ್ ನ್ಯಾವಲ್ ಬ್ಯಾಲೆನ್ಸ್ ನೋಡೋದಾದ್ರೆ, ಡಿಸ್ಪೈಟ್ ಚೀನಾ ಹ್ಯಾವಿಂಗ್ ಓನ್ಲಿ 3 ಕ್ಯಾರಿಯರ್ಸ್ ಕಂಪೇರ್ ಟು ದಿ US 11, US ಇದು 11 ಇದೆ, ಎಲ್ಲ ನ್ಯೂಕ್ಲಿಯರ್ ಪವರ್ಡ್. ಫ್ಯೂಜಿಯಾನ್ marks significant step in China's effort to rival American maritime dominance and enhance its blue water navy capabilities. ಇಂದ ಚೀನಾದ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದೆ, ಅಮೆರಿಕ ಮುಂದಿದೆ. ಅಮೆರಿಕ ಆಲ್ರೆಡಿ ಸ್ವಲ್ಪ ಮುಂದಿರೋದ್ರಿಂದ ಚೀನಾ ಸಹ ಅದಕ್ಕೆ ರೈವಲ್ರಿ ಪಾರ್ಟ್ ಅನ್ನ ನಿರ್ವಹಿಸಿಕೊಂಡು ಬರ್ತಾ ಇದೆ. ಇನ್ನು ಸೆಂಟರ್ ರೂಲ್ಸ್ ಔಟ್ ಕೂಕಿ ಝೋ ಗ್ರೂಪ್ಸ್ ಡಿಮ್ಯಾಂಡ್ ಫಾರ್ UT. ಕೂಕಿ ಝೋ ಗುಂಪುಗಳಿದೆ, ಇದು ಎಲ್ಲಿ ಬರುವಂತ ಗುಂಪುಗಳು ನೆನಪು ಮಾಡ್ಕೊಳ್ಳಿ, ನಾರ್ತ್ ಈಸ್ಟ್ ಆ ಭಾಗದಲ್ಲಿ ಬರುವಂತಹ ಗುಂಪುಗಳು. ಅವರು ಸಪರೇಟ್ ಆದಂತಹ ಒಂದು UT, ಕೇಂದ್ರಾಡಳಿತ ಪ್ರದೇಶವನ್ನ ಕೊಡಬೇಕು ನಮಗೆ ಅಂತ ಬೇಡಿಕೆ ಇಟ್ಟಿದ್ರು. ಅದನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸ್ತಾ ಇದೆ. ಕೂಕಿ ಝೋ ಇನ್ಸರ್ಜೆಂಟ್ ಗ್ರೂಪ್ಸ್ ಇನ್ ಮಣಿಪುರ್, ಕೂಕಿ ನ್ಯಾಷನಲ್ ಆರ್ಗನೈಸೇಷನ್ ಅಂಡ್ ಯುನೈಟೆಡ್ ಪೀಪಲ್ಸ್ ಫ್ರಂಟ್ ಡಿಮ್ಯಾಂಡೆಡ್ ದ ಕ್ರಿಯೇಷನ್ ಆಫ್ ಯೂನಿಯನ್ ಟೆರಿಟರಿ. UT ಬೇಕು ನಮಗೆ, ಅದ್ರ ಜೊತೆ ಅದಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸಹ ಬೇಕು. ಯಾರಿಗೆ? ಕೂಕಿ ಝೋ ಏರಿಯಾಸ್ಗಳಿಗೆ. ಕ್ಲೇಮಿಂಗ್ ಕೋ ಎಕ್ಸಿಸ್ಟೆನ್ಸ್ ವಿತ್ ದಿ ಮೇಟಿ ಕಮ್ಯುನಿಟಿ ಇನ್ ಮಣಿಪುರ್ ವಾಸ್ ನೋ ಲಾಂಗರ್ ಪಾಸಿಬಲ್. ಮಣಿಪುರದಲ್ಲಿ ಈ ಮೇಟಿ ಕಮ್ಯುನಿಟಿ ಜೊತೆ ನಾವು ಜೊತೆಯಾಗಿ ಬಾಳ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಪರೇಟ್ ಆದ UT ಬೇಕು ಅಂತ ಬೇಡಿಕೆನ ಇಟ್ಟಿದ್ರು. ಅದಕ್ಕೆ ಸೆಂಟರ್ ಏನ್ ಹೇಳ್ತಾ ಇದೆ, ಯೂನಿಯನ್ ಹೋಮ್ ಮಿನಿಸ್ಟ್ರಿ ರೆಪ್ರೆಸೆಂಟೆಡ್ ಬೈ ಇಟ್ಸ್ ನಾರ್ತ್ ಈಸ್ಟ್ ಅಡ್ವೈಸರ್ AK ಮಿಶ್ರಾ ಅಂತ, ರಿಜೆಕ್ಟೆಡ್ ದಿ ಪ್ರಪೋಸಲ್ ಆಸ್ ಅನ್ಅಕ್ಸೆಪ್ಟೆಬಲ್, ಕೊಳ್ಳಿಕ್ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ AK ಮಿಶ್ರಾ ಅವರು reaffirming that current policy does not support creation of new union territories. ಈಗಿರುವಂತ ಪಾಲಿಸಿ ಮೂಲಕ ಹೊಸ UT ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರು. ಸಸ್ಪೆನ್ಷನ್ ಆಫ್ ಆಪರೇಷನ್ಸ್ ಪ್ಯಾಕ್ಟ್, SOO ಅಂತ ಕರೀತಾರೆ, ಸೈನ್ಡ್ ಬಿಟ್ವೀನ್ ದಿ ಸೆಂಟರ್, ಮಣಿಪುರ್ ಗವರ್ಮೆಂಟ್ ಅಂಡ್ 24 ಇನ್ಸರ್ಜೆಂಟ್ ಗ್ರೂಪ್ಸ್. ಕೇಂದ್ರ ಸರ್ಕಾರ, ಮಣಿಪುರದ ಗವರ್ಮೆಂಟ್ ಮತ್ತೆ 24 ಇನ್ಸರ್ಜೆಂಟ್ ಗ್ರೂಪ್ಗಳ ಜೊತೆ ಒಂದು SOO ಅಗ್ರಿಮೆಂಟ್ ಆಗಿದೆ. ಅದರ ಮುಖ್ಯ ಗುರಿ ಏನಂತಂದ್ರೆ, ಏಮ್ಸ್ ಟು ಮೇಂಟೈನ್ ಪೀಸ್ ಥ್ರೂ ಟೆಂಪರರಿ ಸಸ್ಪೆನ್ಷನ್ ಆಫ್ ಹಾಸ್ಟಿಲಿಟೀಸ್. ರೀಸೆಂಟ್ ಡಿಸ್ಕಷನ್ ಫೋಕಸ್ಡ್ ಆನ್ ಇಂಪ್ಲಿಮೆಂಟೇಷನ್ ಇಶ್ಯೂಸ್ ಅಂಡ್ ಲೋಕಲ್ ಗವರ್ನೆನ್ಸ್ ಇನ್ ಕೂಕಿ ಝೋ ಏರಿಯಾಸ್. ಮುಖ್ಯವಾಗಿ ಅದು ಶಾಂತಿ ಸ್ಥಾಪನೆ ಮಾಡೋದು. ಈಗ ಹಾಸ್ಟಿಲಿಟೀಸ್ಗಳಿರ್ತಾರಲ್ವಾ, ಬೇರೆ ಬೇರೆ ರೀತಿಯಂತಹ ಬಂಡಾಯ ಏಳುವರು, ಆ ಹೋರಾಟವನ್ನ ಕಡಿಮೆ ಮಾಡೋದು, ಅದ್ರ ಮೂಲಕ ಶಾಂತಿಯನ್ನ ಕಾಪಾಡುವಂತ ಗುರಿಯನ್ನ ಸಸ್ಪೆನ್ಷನ್ ಆಫ್ ಆಪರೇಷನ್ ಅನ್ನುವಂತ ಒಂದು ಒಪ್ಪಂದ ಆ ಗುರಿಯನ್ನು ಹೊಂದಿದೆ. ಇನ್ನು ಬ್ಯಾಕ್ ಗ್ರೌಂಡ್ ಕಾಂಟೆಕ್ಸ್ಟ್ ನೋಡೋದಾದ್ರೆ, ಫಾಲೋವಿಂಗ್ ಎಥ್ನಿಕ್ ವೈಲೆನ್ಸ್ ಇನ್ May 2023, ಆವಾಗ ಎಥ್ನಿಕ್ ವೈಲೆನ್ಸ್ ಆದ್ಮೇಲೆ, ಜನಾಂಗೀಯ ಹಿಂಸಾಚಾರ ಆದ್ಮೇಲೆ, ದಟ್ ಕಾಸ್ಡ್ ಓವರ್ 250 ಡೆತ್ಸ್, 250 ಜನ ತೀರ್ಕೊಂಡಿದ್ರು, ಡಿಸ್ಪ್ಲೇಸ್ಡ್ ಮೋರ್ ದೆನ್ 60,000 ಪೀಪಲ್. ಪೀಸ್ ಟಾಕ್ಸ್ ಅಂಡ್ ಪೀರಿಯಾಡಿಕ್ ರಿನಿವಲ್ಸ್ ಆಫ್ ದಿ SOO ಪ್ಯಾಕ್ಟ್ ಕಂಟಿನ್ಯೂ. ಆದ್ರೂ ಸಹ ಪೀಸ್ ಟಾಕ್ಸ್ ಕಂಟಿನ್ಯೂ ಆಗ್ತಾ ಇದೆ. ಸೆಂಟರ್ ಎಂಪಸೈಸ್ ಡೈಲಾಗ್ ಅಂಡ್ ಕನ್ಸಲ್ಟೇಷನ್ ವಿತ್ ಆಲ್ ಕಮ್ಯುನಿಟೀಸ್ ಬಿಫೋರ್ ಎನಿ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್. ಸೆಂಟರ್ ಏನ್ ಹೇಳ್ತಾ ಇದೆ, ಎಲ್ಲಾ ಕಮ್ಯುನಿಟಿಗಳ ಜೊತೆ ಡೈಲಾಗು, ಮಾತುಕತೆ, ಕನ್ಸಲ್ಟೇಷನ್ ಮಾಡಿಕೊಂಡು ಮುಂದಿನ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಮಾಡ್ತೇವೆ ಅನ್ನೋದನ್ನ ಸೆಂಟರ್ ಹೇಳ್ತಾ ಇದೆ. ಇನ್ನು ಅಹೆಡ್ ಆಫ್ COP, ಇಂಡಿಯಾ ಸೇಸ್ ಇಟ್ ವಿಲ್ ಜಾಯಿನ್ ಫಾರೆಸ್ಟ್ ಪ್ರೊಟೆಕ್ಷನ್ ಇನಿಷಿಯೇಟಿವ್. ಮುಂದಿನ COP ಬರ್ತಾ ಇರೋ ಸಂದರ್ಭದಲ್ಲೇ ಭಾರತ ಅರಣ್ಯ ಸಂರಕ್ಷಣಾ ಉಪಕ್ರಮ ಅಂತ ಹೇಳ್ಬಹುದು, ಫಾರೆಸ್ಟ್
ಪ್ರೊಟೆಕ್ಷನ್ ಇನಿಷಿಯೇಟಿವ್ TFFF ಆಸ್ ಅಬ್ಸರ್ವರ್ ವೀಕ್ಷಕ ದೇಶ ಆಗಿ ಸೇರ್ಪಡೆ ಆಗ್ತಾ ಇದೆ. ಅಹೆಡ್ ಆಫ್ ದಿ ಅಪ್ಕಮಿಂಗ್ COP13 ಬೆಲೆಮ್ ಬ್ರೆಜಿಲ್ನಲ್ಲಿ ಆಗ್ತಾ ಇರೋದು. ಇಂಡಿಯಾ ಅನೌನ್ಸ್ಡ್ ಇಟ್ ವಿಲ್ ಜಾಯಿನ್ ದಿ ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ. TFFF ಏನು ಫುಲ್ ಫಾರ್ಮು ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ ಆಸ್ ಅನ್ ಅಬ್ಸರ್ವರ್ ಟು ಸಪೋರ್ಟ್ ಗ್ಲೋಬಲ್ ಫಾರೆಸ್ಟ್ ಕನ್ಸರ್ವೇಷನ್ ಎಫರ್ಟ್ಸ್. ಗ್ಲೋಬಲ್ ಫಾರೆಸ್ಟ್ ಕನ್ಸರ್ವೇಷನ್ ಎಫರ್ಟ್ಗೆ ಮುಖ್ಯವಾಗಿ ಅಬ್ಸರ್ವರ್ ತರ ಜಾಯ್ನ್ ಆಗೋದು. ಆಬ್ಜೆಕ್ಟಿವ್ ಏನದ್ರದ್ದು TFFF ಎಂದು ಏಮ್ಸ್ ಟು ಮೊಬಿಲೈಸ್ ಗ್ಲೋಬಲ್ ಫಿನಾನ್ಸ್ ಫಾರ್ ಕಂಟ್ರೀಸ್ ವಿತ್ ಟ್ರಾಪಿಕಲ್ ಫಾರೆಸ್ಟ್. ಜಾಗತಿಕ ಮಟ್ಟದಲ್ಲಿ ಉಷ್ಣವಲಯದ ಕಾಡುಗಳಂತಿರುತ್ತಲ್ವಾ, ಆ ಕಾಡುಗಳನ್ನು ಹೊಂದಿರುವ ದೇಶಗಳಿಗೆ ಹಣಕಾಸಿನ ವ್ಯವಸ್ಥೆ ಒದಗಿಸೋದು ಈ TFFF ಗುರಿ. ರಿವಾರ್ಡಿಂಗ್ ದೆಮ್ ಆನ್ಯುವಲಿ ಫಾರ್ ಪ್ರಿಸರ್ವಿಂಗ್ ಫಾರೆಸ್ಟ್ ಕವರ್ ಅಂಡ್ ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್ಸ್. ಆನ್ಯುವಲಿ ರಿವಾರ್ಡ್ ಮುಖ್ಯವಾಗಿ ಕಡಿಮೆ ಮಾಡಲಿಕ್ಕೆ ವಾರ್ಷಿಕವಾಗಿ ಬಹುಮಾನ ಕೊಡೋದು, ಅದನ್ನು ಉತ್ತೇಜಿಸೋದು ಇದರ ಉದ್ದೇಶ. ಫಂಡಿಂಗ್ ಮೆಕ್ಯಾನಿಸಮ್ ಯಾವ ತರ ಇರುತ್ತೆ? ಇನಿಷಿಯೇಟಿವ್ ವಿಲ್ ಆಪರೇಟ್ ಥ್ರೂ ಟ್ರಾಪಿಕಲ್ ಫಾರೆಸ್ಟ್ ಇನ್ವೆಸ್ಟ್ಮೆಂಟ್ ಫಂಡ್. ಒಂದು ಫಂಡ್ ಇದೆ, ಅದೇನ್ ಮಾಡುತ್ತೆ? ವಿಚ್ ವಿಲ್ ಚಾನೆಲ್ ಇನ್ವೆಸ್ಟ್ಮೆಂಟ್ ಇಂಟು ಎಮರ್ಜಿಂಗ್ ಮಾರ್ಕೆಟ್ ಬಾಂಡ್ಸ್. ಮೊದಲು ಸಹ ಬಂದಿತ್ತು ಗ್ರೀನ್ ಬಾಂಡ್ಸ್ ಅಂತೆಲ್ಲ, ಅದೇ ತರದ್ದು ಇಲ್ಲಿ ಬಾಂಡ್ಸ್ ಬಿಡುಗಡೆ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂಡ್ ಪ್ರಾಜೆಕ್ಟ್ಸ್ ದಟ್ ಅವಾಯ್ಡ್ ಫಾಸಿಲ್ ಫ್ಯೂಯಲ್ಸ್, ಕೋಲ್ ಅಂಡ್ ಡಿಫಾರೆಸ್ಟೇಷನ್ ಲಿಂಕ್ಡ್ ಸೆಕ್ಟರ್ಸ್. ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಈ ಫಾಸಿಲ್ ಫ್ಯೂಯಲ್, ಕೋಲು ಮತ್ತೆ ಅರಣ್ಯ ನಾಶ ಮಾಡೋದು ಅಂತ ಸೆಕ್ಟರ್ಗಳನ್ನ ಅವಾಯ್ಡ್ ಮಾಡ್ತಾರೆ. TFFF ಅಲೈನ್ಸ್ ವಿತ್ ಬ್ರಾಡರ್ ಗೋಲ್ಸ್ ಟು ರೆಡ್ಯೂಸ್ ಫಾಸಿಲ್ ಫ್ಯೂಯಲ್ ಡಿಪೆಂಡೆನ್ಸ್. ಇದರ ಗುರಿ ಏನು? ಫಾಸಿಲ್ ಫ್ಯೂಯಲ್ಗಳ ಮೇಲೆ, ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದು. ಮತ್ತೆ ಟ್ರಿಪಲ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ, ನಮ್ಮ ನವೀಕರಿಸಬಹುದಾದ ಇಂಧನಗಳ ಒಂದು ಸಾಮರ್ಥ್ಯವನ್ನ ದ್ವಿಗುಣಗೊಳಿಸೋದು, ಟ್ರಿಪಲ್ ಮಾಡೋದು. ಡಬಲ್ ಎನರ್ಜಿ ಎಫಿಷಿಯನ್ಸಿ, ನಮ್ಮ ಶಕ್ತಿ ಸಾಮರ್ಥ್ಯ ಅಂತಂದ್ರೆ ಇಂಧನಗಳ ಸಾಮರ್ಥ್ಯವನ್ನ, ಅದರ ದಕ್ಷತೆಯನ್ನ ಡಬಲ್ ಮಾಡೋದು ಯಾವ ವರ್ಷಕ್ಕೆ? 2030 ಹೊತ್ತಿಗೆ. ಪ್ರಮೋಟಿಂಗ್ ಕಲೆಕ್ಟಿವ್ ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್. ಕ್ಲೈಮೇಟ್ ಆಕ್ಷನ್ ಅನ್ನೋದು ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಆಗಬೇಕಾಗಿರೋದು. ಎಲ್ಲಾ ದೇಶಗಳು ಸಹಕರಿಸಿದ್ರೆ ಮಾತ್ರ ಅದಾಗುತ್ತೆ. ಅದನ್ನ ಪ್ರಮೋಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದ ವಿಷಯ, ಮೇನ್ಸಿಗೆ ಹೆಲ್ಪ್ ಆಗುತ್ತೆ ಇದು. ಓವರ್ 70% ಆಫ್ ಇಂಡಿಯಾಸ್ ಪ್ರಿಸನರ್ಸ್ ಸ್ಟಿಲ್ ಅವೈಟಿಂಗ್ ಟ್ರಯಲ್, ಸುಪ್ರೀಂ ಕೋರ್ಟ್ ಜಡ್ಜ್ ಏನ್ ಹೇಳ್ತಾ ಇದ್ದಾರೆ? ಜೈಲಿನಲ್ಲಿರೋ 70%ಗಿಂತ ಹೆಚ್ಚು ಕೈದಿಗಳು ಇನ್ನೂ ವಿಚಾರಣೆ ಎದುರಿಸ್ತಾ ಇದ್ದಾರೆ, ಇನ್ನೂ ಪ್ರೂವ್ ಆಗಿಲ್ಲ. ವಿಚಾರಣೆ ಸಂಬಂಧಪಟ್ಟಾಗಿ ಅವರು ಜೈಲಿನಲ್ಲಿದ್ದಾರೆ. ಜಸ್ಟಿಸ್ ವಿಕ್ರಮ್ನಾಥ್ ಹೈಲೈಟೆಡ್ ದಟ್ ಓವರ್ 70% ಆಫ್ ಇಂಡಿಯಾಸ್ ಪ್ರಿಸನ್ ಪಾಪ್ಯುಲೇಷನ್ ಕಂಪ್ರೈಸಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗಳು, ಇಂಡಿವಿಜುವಲ್ಸ್ ಯೆಟ್ ಟು ಬಿ ಕನ್ವಿಕ್ಟೆಡ್ ಬಟ್ ಸ್ಟಿಲ್ ಕನ್ಫೈನ್ಡ್ ಅಲ್ವಾ, ವಿಚಾರಣಾಧೀನ ಕೈದಿಗಳು ಅಂತ ಕರೀತೇವೆ. ಅದರ ಅರ್ಥ ಏನು? ಅವರಿನ್ನೂ ಅಪರಾಧಿಗಳು ಅಂತ ಸಾಬೀತಾಗಿಲ್ಲ, ಆದ್ರೆ ಅವರನ್ನ ಬಂಧಿಸಿ ಇಟ್ಟಿದ್ದಾರೆ. ಆಫನ್ ಫಾರ್ ಪೀರಿಯಡ್ಸ್ ಎಕ್ಸೀಡಿಂಗ್ ದಿ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಫಾರ್ ದರ್ ಅಲಿಜ್ಡ್ ಅಫೆನ್ಸ್. ಅಂದ್ರೆ ಒಂದ್ ವೇಳೆ ಪ್ರೂವ್ ಆಗಿದ್ರು ಸಹ ಅವ್ರ ಶಿಕ್ಷೆ ಬೇಗ ಮುಗಿತಿತ್ತು, ಆದ್ರೆ ವಿಚಾರಣೆ ನಡೀತಾನೆ ಇರೋದ್ರಿಂದ ಇನ್ನೂರು ಪಾಪ ಜೈಲಲ್ಲೇ ಇದ್ದಾರೆ. ಅವ್ರು ಮಾಡಿರೋ ಕೃತ್ಯಕ್ಕೆ 5 ವರ್ಷ ಶಿಕ್ಷೆ ಇದೆ ಅಂತ ಇಟ್ಕೊಳ್ಳಿ, ಆದ್ರೆ ಅವರು ಇದ್ದು 10 ವರ್ಷ ಆಯ್ತು ಜೈಲಿನಲ್ಲಿ, ಯಾಕಂದ್ರೆ ವಿಚಾರಣೆನೇ ಮುಗ್ದಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಇರೋರು ಇದ್ದಾರೆ. ಇನ್ನು ಲಿಮಿಟೆಡ್ ಯೂಸ್ ಆಫ್ ಲೀಗಲ್ ಏಡ್. ಓನ್ಲಿ 7.91% ಆಫ್ ಅಂಡರ್ ಟ್ರಯಲ್ಸ್ ಆಕ್ಸೆಸ್ಡ್ ಫ್ರೀ ಲೀಗಲ್ ಏಡ್. ಲೀಗಲ್ ಏಡ್, ಕಾನೂನಿನ ಸಹಾಯ, ಅದರಲ್ಲಿ ಇರುವಂತ ಅಂಡರ್ ಟ್ರಯಲ್ ಪೀಪಲ್ಗಳಲ್ಲಿ 7.9% ಅಷ್ಟೇ ಅವರಿಗೆ ಫ್ರೀ ಲೀಗಲ್ ಏಡ್ ಸಿಕ್ಕಿರೋದು. ಯಾಕಂತಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್, ಅವರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅಬೌಟ್ ದ ರೈಟ್ ಟು ಸಚ್ ಅಸಿಸ್ಟೆನ್ಸ್, ಆರ್ಟಿಕಲ್ 39A ಅಂಡರಲ್ಲಿ ಅವರಿಗೆ ಆ ತರ ಒಂದು ರೈಟ್ ಇದೆ ಅಂತ ಗೊತ್ತಿಲ್ಲ. ಅಂಡ್ ದಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್, ಈ ಆಕ್ಟ್ ನ ಮೂಲಕ ಸಹ ಅವರಿಗೆ ಕೆಲವೊಂದು ಫೆಸಿಲಿಟಿಗಳನ್ನ ಪಡ್ಕೋಬಹುದು, ರೈಟ್ ಇದ್ರೂ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನು ಫೈಂಡಿಂಗ್ಸ್ ಫ್ರಾಮ್ ನಲ್ಸಾರ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ರಿಪೋರ್ಟ್ ಅಂತಂದ್ರೆ, ಸ್ಕ್ವೇರ್ ಸರ್ಕಲ್ ಕ್ಲಿನಿಕ್ ಆಫ್ ನಲ್ಸಾರ್ ಯೂನಿವರ್ಸಿಟಿ ಫೇರ್ ಟ್ರಯಲ್ ಪ್ರೋಗ್ರಾಮ್ ಫೌಂಡ್ ದಟ್ 41.3% ಆಫ್ ಅಂಡರ್ ಟ್ರಯಲ್ಸ್ ಹ್ಯಾಡ್ ನೋ ಲಾಯರ್ ಅಸೈನ್ಡ್. 41% ಅಷ್ಟು ಅಂಡರ್ ಟ್ರಯಲ್ ಪೀಪಲ್ಗಳಿಗೆ ಲಾಯರ್ಗಳನ್ನೇ ಅಸೈನ್ ಮಾಡಿಲ್ಲ. ಲಾಯರ್ ಅಸೈನ್ ಮಾಡಿಲ್ಲ ಅಂತಂದ್ರೆ ವಿಚಾರಣೆ ಆಗೋದೇ ಇಲ್ಲ ಅಂತ ಸದ್ಯ. ಯಾವಾಗ ಲಾಯರ್ ಇದ್ರೆ ಮಾತ್ರ ಅವರು ವಿಚಾರಣೆ ಆಗೋದು, ಲಾಯರ್ ಅದನ್ನ ಕೇಸ್ಗಳನ್ನ ಮುಂದೆ ತೆಗೆದುಕೊಂಡು ಹೋಗೋದು. ಅಂಡ್ 51% ಲ್ಯಾಕ್ಡ್ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ಟ್ರಯಲ್. 51% ಜನರಿಗೆ ಆ ವಿಚಾರಣೆ ಮಾಡ್ಲಿಕ್ಕೆ, ವಿಚಾರಣೆ ಮುಂದೆ ಹೋಗ್ಲಿಕ್ಕೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಇಲ್ಲ. ನಿಯರ್ಲಿ 58% ಹ್ಯಾಡ್ ಡಿಸಬಿಲಿಟೀಸ್. 58% ಪೀಪಲ್ಗಳಿಗೆ ಡಿಸ್ಯಾಬಿಲಿಟಿಗಳಿದೆ. 77.6% ಬಿಲಾಂಗ್ ಟು ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್ ಅಲ್ವಾ, ಗ್ರೂಪ್ಗಳಿಗೆ ಸೇರಿದವರು ಜಾಸ್ತಿ ಇದ್ದಾರೆ. ಜುಡಿಷಿಯಲ್ ಕನ್ಸರ್ನ್ ಅಂಡ್ ರಿಫಾರ್ಮ್ ನೀಡ್.
ಜಸ್ಟಿಸ್ ನಾಥ್ ಅವರು ಹೇಳೋ ಪ್ರಕಾರ ಈ ಒಂದು ರಿಪೋರ್ಟಿನ ಫೈಂಡಿಂಗ್ ತುಂಬಾ ಡಿಸ್ಟರ್ಬಿಂಗ್, ತುಂಬಾ ವಿಷಾದಕರವಾದಂತಹ ಒಂದು ಫೈಂಡಿಂಗ್ಸ್ ಇದು. ಅಂತಂದ್ರೆ ಸ್ಟ್ರೆಸ್ಸಿಂಗ್ ನೀಡ್ ಫಾರ್ ಅರ್ಜೆಂಟ್ ರಿಫಾರ್ಮ್ಸ್ ಇನ್ ಲೀಗಲ್ ಏಡ್ ಡೆಲಿವರಿ. ಆದಷ್ಟು ಬೇಗ ಈ ಲೀಗಲ್ ಏಡ್ ಡೆಲಿವರಿ ಅಂತಂದ್ರೆ ನ್ಯಾಯ ವಿತರಣೆ, ನ್ಯಾಯವನ್ನು ನೀಡೋದ್ರಲ್ಲಿ ಆದಷ್ಟು ದೊಡ್ಡ ಮಟ್ಟದ ಸುಧಾರಣೆ ಆಗಬೇಕು. ಅಂಡ್ ಸ್ಪೀಡಿ ಟ್ರಯಲ್ ಮೆಕ್ಯಾನಿಸಮ್ಸ್, ಈ ವಿಚಾರಣೆ ಬಹಳ ಬೇಗ ಮುಗಿಬೇಕು. ಟು ಎನ್ಶೋರ್ ಜಸ್ಟಿಸ್ ಫಾರ್ ದ ಪುವರ್ ಅಂಡ್ ಮಾರ್ಜಿನಲೈಸ್ಡ್, ಅದರಲ್ಲೂ ಹಿಂದುಳಿದ ವರ್ಗಗಳಿಗೆ, ಬಡ ಜನರಿಗೆ ನ್ಯಾಯ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಫ್ಘಾನ್ ಪಾಕಿಸ್ತಾನ ಪೀಸ್ ಟಾಕ್ಸ್ ಕೊಲ್ಯಾಪ್ಸ್ಡ್. ತಾಲಿಬಾನ್ ಹೇಳ್ತಾ ಇದ್ರು ಅಫ್ಘಾನ್ ಪಾಕಿಸ್ತಾನ ಸ್ವಲ್ಪ ದಿನ ಅಲ್ಲೇ ಕಿತ್ತಾಡ್ಕೊಂಡ್ರು, ಸ್ವಲ್ಪ ಹೊತ್ತು ಸುಮ್ಮನಿದ್ರು, ಈಗ ಆ ಒಂದು ಶಾಂತಿ ಮಾತುಕತೆ ಮುಗಿದಿದೆ ಅಥವಾ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೀಸ್ ನೆಗೋಸಿಯೇಷನ್ ಬಿಟ್ವೀನ್ ಅಫ್ಘಾನಿಸ್ತಾನ್ ಅಂಡ್ ತಾಲಿಬಾನ್ಸ್ ಗವರ್ಮೆಂಟ್, Afghanistan Taliban government and Pakistan have collapsed after Islamabad demanded that Kabul take responsibility for Pakistan's internal security and condition that Taliban termed beyond Afghanistan's capacity. ಏನಾಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನ ಏನ್ ಹೇಳ್ತಾ ಇದೆ, ಅದರ ಆಂತರಿಕ ಭದ್ರತಾ ಜವಾಬ್ದಾರಿಯನ್ನ ಕಾಬೂಲ್ ವಹಿಸ್ಕೊಳ್ಬೇಕು. ಕಾಬೂಲ್ ಅಂತಂದ್ರೆ ಅಫ್ಘಾನಿಸ್ತಾನ, ಅದು ವಹಿಸ್ಕೋಬೇಕು ಅಂತ ಪಾಕಿಸ್ತಾನ ಒತ್ತಾಯ ಮಾಡ್ತಾ ಇದೆ. ಅದಕ್ಕೆ ತಾಲಿಬಾನ್ ಗವರ್ಮೆಂಟ್ ಒಪ್ಕೊಳ್ಳಿಲ್ಲ, ಅವ್ರು ಒಪ್ಕೊಳ್ಳೋದಿಲ್ಲ. ಹಂಗಾಗಿ ಶಾಂತಿ ಮಾತುಕತೆಗಳು ಅಲ್ಲೇ ಕುಸಿದು ಬಿದ್ದಿದೆ. ಇದೆಲ್ಲ ಅಫ್ಘಾನಿಸ್ತಾನದ ಸಾಮರ್ಥ್ಯವನ್ನ ಮೀರಿರೋದು ಅಂತ ತಾಲಿಬಾನ್ ಹೇಳ್ತಾ ಇದೆ. ಸೀಸ್ ಫೈರ್ ಕಂಟಿನ್ಯೂ, ಕದನ ವಿರಾಮ ಮುಂದುವರಿಕೆ ಆಗದೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಪೈಟ್ ದಿ ಕೊಲ್ಯಾಪ್ಸ್ ಆಫ್ ಟಾಕ್ಸ್, ಸೀಸ್ ಫೈರ್ ಅಗ್ರಿಮೆಂಟ್ ರೀಚ್ಡ್ ಅರ್ಲಿಯರ್ ರಿಮೇನ್ಸ್ ಇನ್ ಪ್ಲೇಸ್. ಸ್ವಲ್ಪ ಹಿಂದೆ ಕದನ ವಿರಾಮ ಘೋಷಣೆ ಆಗಿತ್ತಲ್ವಾ, ಒಪ್ಪಂದ ಜಾರಿಯಾಗಿತ್ತಲ್ವಾ, ಅದಿನ್ನು ಮುಂದುವರಿತಾ ಇದೆ. ವಿತ್ ಬೋತ್ ಸೈಡ್ಸ್ ಕಮಿಟಿಂಗ್ ಟು ಮೇಂಟೈನ್ ಪೀಸ್ ಅಲಾಂಗ್ ದಿ ಶೇರ್ಡ್ ಬಾರ್ಡರ್ as long as there are no attacks from Afghan soil. ಎರಡೂ ದೇಶಗಳು ಅಫ್ಘಾನ್ ನೆಲದಿಂದ ಯಾವುದೇ ದಾಳಿಗಳು ಆಗದೇ ಇದ್ರೆ ಶಾಂತಿ ಮುಂದುವರಿತಾ ಇರುತ್ತೆ ಅಂತ ಅದಕ್ಕೆ ಬದ್ಧರಾಗಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ, ಲೇಟೆಸ್ಟ್ ರೌಂಡ್ ಆಫ್ ಟಾಕ್ಸ್ ಇನ್ ಇಸ್ತಾಂಬುಲ್ ಫಾಲೋಡ್ ಇನ್ಕ್ರೀಸಿಂಗ್ ಬಾರ್ಡರ್ ಕ್ಲಾಶಸ್ ಅಂಡ್ ಟೆನ್ಷನ್ ಸಿನ್ಸ್ ದಿ ತಾಲಿಬಾನ್ಸ್ ರಿಟರ್ನ್. ತಾಲಿಬಾನ್ ಅಧಿಕಾರಕ್ಕೆ ಬಂದ ಮೇಲಿಂದ ಸ್ವಲ್ಪ ಅಲ್ಲಿ ಉದ್ವಿಗ್ನತೆ ಮತ್ತೆ ಇಂಥ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನ ಬ್ಲೇಮ್ಸ್ ಅಫ್ಘಾನ್ ಬೇಸ್ಡ್ ಮಿಲಿಟೆಂಟ್ ಗ್ರೂಪ್ಸ್ ಫಾರ್ ಕ್ರಾಸ್ ಬಾರ್ಡರ್ ಅಟ್ಯಾಕ್ಸ್. ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಮಿಲಿಟೆಂಟ್ ಗ್ರೂಪ್ಸ್ಗಳೇ ಇದಕ್ಕೆ ಕಾರಣ ಅಂತ ಪಾಕಿಸ್ತಾನ ಬ್ಲೇಮ್ ಮಾಡುತ್ತೆ. ರೀಜನಲ್ ಇಂಪ್ಯಾಕ್ಟ್ ನೋಡೋದಾದ್ರೆ, ದ ಬ್ರೇಕ್ ಡೌನ್ ಹೈಲೈಟ್ಸ್ ಡಿಟೀರಿಯೋರೇಟಿಂಗ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ರಿಲೇಷನ್. ಎರಡು ದೇಶಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡುವುದನ್ನು ನಾವು ಗಮನಿಸಬಹುದು. ಫೋರ್ಸಿಂಗ್ ರಿಸ್ಕ್ ಟು ರೀಜನಲ್ ಸೆಕ್ಯೂರಿಟಿ ಅಂಡ್ ಕೌಂಟರ್ ಟೆರರಿಸಂ ಎಫರ್ಟ್ಸ್. ಪ್ರಾದೇಶಿಕ ಭದ್ರತೆ ಇರಬಹುದು ಅಥವಾ ಭಯೋತ್ಪಾದನಾ ನಿಗ್ರಹ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ರಿಸ್ಕ್ ಎದುರಾಗಬಹುದು, ಅಪಾಯ ಎದುರಾಗಿದೆ. ಪರ್ಟಿಕ್ಯುಲರ್ಲಿ ಕನ್ಸರ್ನಿಂಗ್ ತೆಹರಿಕ್-ಇ-ತಾಲಿಬಾನ್ ಪಾಕಿಸ್ತಾನ್ ಆಕ್ಟಿವಿಟೀಸ್ ಅಲಾಂಗ್ ದಿ ಬಾರ್ಡರ್. ಈ ಒಂದು ಸಂಘಟನೆಯ ಆಕ್ಟಿವಿಟೀಸ್ ಜಾಸ್ತಿ ಆಗಿರೋದ್ರಿಂದ ರಿಸ್ಕ್ ಜಾಸ್ತಿ ಆಗಬಹುದು, ಅಪಾಯಗಳು ಎದುರಾಗಬಹುದು ಅನ್ನುವಂತ ಕನ್ಸರ್ನ್ ಇದೆ. ಇನ್ನು ಟ್ರಂಪ್ ಅವರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ನೋ US ಅಫಿಷಿಯಲ್ ವಿಲ್ ಅಟೆಂಡ್ G20 ಸಮಿಟ್ ಇನ್ ದಿ ಸೌತ್ ಆಫ್ರಿಕಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಟ್ರಂಪ್ ಅವರು US ಏನ್ ಮಾಡುತ್ತೆ, ಯಾವುದೇ ಒಂದು ಅಮೆರಿಕದ ಅಧಿಕಾರಿಗಳು ದಕ್ಷಿಣ ಆಫ್ರಿಕಾದಲ್ಲಿ ನಡೀತಾ ಇರತಕ್ಕಂತಹ ಶೃಂಗಸಭೆಯಲ್ಲಿ, G20 ಶೃಂಗಸಭೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. US President Donald Trump announced that no US government official would attend the upcoming G20 summit in South Africa, citing alleged human rights abuses and persecution of Afrikaners, white farmers of European descent. ಅಂತಂದ್ರೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಪ್ರಕಾರ ಟ್ರಂಪ್ ಅಕ್ಯೂಸ್ ದಿ ಸೌತ್ ಆಫ್ರಿಕನ್ ಗವರ್ಮೆಂಟ್, ಅಲ್ಲಿನ ಸೌತ್ ಆಫ್ರಿಕನ್ ಗವರ್ಮೆಂಟ್ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಗವರ್ಮೆಂಟ್ ಏನ್ ಮಾಡಿದೆ, ರೇಷಿಯಲಿ ಮೋಟಿವೇಟೆಡ್ ವೈಲೆನ್ಸ್ ಅಂಡ್ ಲ್ಯಾಂಡ್ ಕಾನ್ಫಿಸ್ಕೇಶನ್ ಅಂತಂದ್ರೆ ಜನಾಂಗೀಯ ವೈಷಮ್ಯ, ಅದರಿಂದಾಗಿ ಹಿಂಸಾಚಾರ ನಡೆಸಿದ ಅಲ್ಲಿನ ಗವರ್ಮೆಂಟ್ ಮತ್ತೆ ಭೂಕಬಳಿಕೆ ಸಹ ಮಾಡ್ತಾ ಇದೆ. ಯಾರ ವಿರುದ್ಧ? ಆಫ್ರಿಕನರ್ಸ್ಗಳ ವಿರುದ್ಧ. ಅ ಕ್ಲೇಮ್ ಡಿನೈಡ್ ಬೈ ಸೌತ್ ಆಫ್ರಿಕನ್ ಅಥಾರಿಟೀಸ್. ಟ್ರಂಪ್ ಹೀಗೆ ಹೇಳಿದ್ರೆ ಅಲ್ಲಿನ ಅಥಾರಿಟಿಗಳು ಅದನ್ನ ಒಪ್ಕೊಂಡಿಲ್ಲ. ಆದ್ರೆ ಟ್ರಂಪ್ ಹೀಗೆ ಹೇಳಿ ಏನ್ ಹೇಳ್ತಾ ಇದ್ದಾರೆ, ಈ ತರ ಅಲ್ಲಿ ತಾರತಮ್ಯ ಆಗಿದೆ, ಜನಾಂಗೀಯ ಪ್ರೇರಿತ ಹಿಂಸಾಚಾರ ಆಗಿದೆ, ಹಾಗಾಗಿ ಅಮೆರಿಕದ ಯಾವುದೇ ಅಧಿಕಾರಿಗಳು ಮುಂದಿನ G20 ಸಮಿಟ್ ನಲ್ಲಿ, ಸೌತ್ ಆಫ್ರಿಕಾದಲ್ಲಿ ನಡೆಯುವ ಸಮಿಟ್ ನಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಆದಿತ್ಯ L1 ಗೆಟ್ಸ್ ಕ್ಲೋಸ್ ಲುಕ್ ಎಟ್ ಎರಪ್ಷನ್ಸ್ ಫ್ರಮ್ ದಿ ಸನ್. ಬ್ರೇಕ್ ಥ್ರೂ ಅಬ್ಸರ್ವೇಷನ್. ಬ್ರೇಕ್ ಥ್ರೂ ಅವಲೋಕನ ಅಂತಂದ್ರೆ ಕನ್ನಡದಲ್ಲಿ ಒಂದು ದೊಡ್ಡ ಮಟ್ಟದ ಅವಲೋಕನ ಅಂತ ಏನು ಮಾಡಿದ್ದಾರೆ ಅಂತಂದ್ರೆ, scientists from the Indian Institute of Astrophysics and NASA used the visible emission line coronagraph. ತುಂಬಾ ಸೈಂಟಿಫಿಕ್ ಟರ್ಮ್ಗಳು ಬರ್ತಾ ಹೋಗುತ್ತೆ, ಆದ್ರೆ
ನೀವು ನೆನಪಿಟ್ಕೊಳ್ಬೇಕಾಗಿರೋದು ಆದಿತ್ಯ L1 ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಸೂರ್ಯನಿಗೆ ಸಂಬಂಧಪಟ್ಟಿರೋದು. ಅದರಲ್ಲಿ ಏನೇನು ಮುಖ್ಯವಾದಂಥ ಟರ್ಮ್ಗಳು ಬರುತ್ತೆ ಅಷ್ಟು ನೋಡ್ಕೊಳ್ಳಿ. ಆದಿತ್ಯ L1 ನೋಡಿ, ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಸೋಲಾರ್ ಮಿಷನ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಭಾರತದ ಮೊದಲ ಸೋಲಾರ್ ಮಿಷನ್, ಸೂರ್ಯನಿಗೆ ಸಂಬಂಧಪಟ್ಟಂತಹ ಅಧ್ಯಯನ ಮಾಡುವಂತಹ ಒಂದು ಯೋಜನೆ. ಟು ಮೇಕ್ ದ ಫಸ್ಟ್ ಎವರ್ ಸ್ಪೆಕ್ಟ್ರೋಸ್ಕೋಪಿಕ್ ಅಬ್ಸರ್ವೇಷನ್ ಆಫ್ ಕೊರೋನಲ್ ಮಾಸ್ ಎಜೆಕ್ಷನ್. ಕೊರೋನಲ್ ಮಾಸ್ ಎಜೆಕ್ಷನ್ ಸಹ ಸೂರ್ಯನಿಗೆ ಸಂಬಂಧಪಟ್ಟಿರೋದು. ಇನ್ ದ ವಿಸಿಬಲ್ ವೇವ್ ಲೆಂತ್ ರೇಂಜ್. ಈ ಕೊರೋನಲ್ ಮಾಸ್ ಎಜೆಕ್ಷನ್ ಅನ್ನ ಆದಿತ್ಯ L1 ಅಬ್ಸರ್ವ್ ಮಾಡಿದೆ. ಅಬ್ಸರ್ವೇಷನ್ಸ್ ಹೆಲ್ಪ್ಡ್ ಎಸ್ಟಿಮೇಟ್ ಎಲೆಕ್ಟ್ರಾನ್ ಡೆನ್ಸಿಟಿ, ಎನರ್ಜಿ ಮಾಸ್, ಟೆಂಪರೇಚರ್ ಅಂಡ್ ಸ್ಪೀಡ್ ಆಫ್ ದಿ CME. ಈ ಅಬ್ಸರ್ವೇಷನ್ ಇಂದ ಎಲೆಕ್ಟ್ರಾನ್ ಡೆನ್ಸಿಟಿ, ಎನರ್ಜಿ ಇದೆಲ್ಲ ಫೈಂಡ್ ಔಟ್ ಮಾಡಬಹುದು, ಎಸ್ಟಿಮೇಟ್ ಮಾಡಬಹುದು. ಕ್ಲೋಸ್ ಟು ದಿ ಸನ್ಸ್ ವಿಸಿಬಲ್ ಸರ್ಫೇಸ್, ಕೊರೋನಾ ಎಜೆಕ್ಷನ್ ಆ ಒಂದು ಭಾಗದಲ್ಲಿ ಆಗೋದು. ಆ ಫಸ್ಟ್ ಇನ್ ಸೋಲಾರ್ ರಿಸರ್ಚ್. CME's mass was about 270 million tons and its temperature reached 1.8 million Kelvin. CME ಮಾಸ್ ಸುಮಾರು 270 ಮಿಲಿಯನ್ ಟನ್ ಅಷ್ಟು ರೀಚ್ ಆಗಿದೆ. ಮತ್ತು ಟೆಂಪರೇಚರು ಮಾಸ್ ಅಷ್ಟಿದೆ, ಟೆಂಪರೇಚರ್ ಎಷ್ಟಿದೆ, ರೀಚ್ ಆಗಿರೋದು 1.8 ಮಿಲಿಯನ್ ಕೆಲ್ವಿನ್. ಮಿಷನ್ ಅಡ್ವಾಂಟೇಜ್ ಏನಂತಂದ್ರೆ ಪೊಸಿಷನ್ ಎಟ್ ದಿ ಲ್ಯಾಗ್ರೇಂಜಿಯನ್ ಪಾಯಿಂಟ್. L1 ಅಲ್ಲಿ ಇರೋದು, ಇದು ಸಹ ಬಹಳ ಇಂಪಾರ್ಟೆಂಟ್. ಲ್ಯಾಗ್ರೇಂಜಿಯನ್ ಪಾಯಿಂಟ್ ಅಂತಂದ್ರೆ ಆ ಪಾಯಿಂಟ್ ಅಲ್ಲಿ ಸೂರ್ಯನಿಂದ ಸಹ ಗ್ರಾವಿಟೇಷನ್ ಪವರ್ ಇರುತ್ತೆ, ಭೂಮಿಯಿಂದ ಸಹ ಗ್ರಾವಿಟೇಷನ್ ಪವರ್ ಇರುತ್ತೆ. ಈ ಪಾಯಿಂಟ್ ಎಲ್ಲಿರುತ್ತೆ ಅಂತಂದ್ರೆ ಎರಡು ಕಡೆ ಗ್ರಾವಿಟಿ ಎಳಿತಾ ಇರುತ್ತಲ್ವಾ, ಎರಡು ಕಡೆ ನಿಮ್ಮನ್ನ ಒಬ್ರು ಎಳಿತಾ ಇದ್ದಾರೆ ಅಂತಂದ್ರೆ ಒಂದು ಪಾಯಿಂಟ್ ನಲ್ಲಿ ಸೇಮ್ ಅಮೌಂಟ್ ಪ್ರೆಷರ್ ಅಪ್ಲೈ ಆದಾಗ, ಸೇಮ್ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ ಆದ್ರೆ ಅಲ್ಲಿ ನಿಂತು ಬಿಡ್ತೀರಿ ನೀವು. ಅದೇ ತರ ಈ ಲ್ಯಾಗ್ರೇಂಜ್ ಪಾಯಿಂಟ್ಗಳು ಏನಾಗುತ್ತೆ, ಈ ಕಡೆ ಸಹ ಒಂದೇ ಮೊತ್ತದ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಗ್ರಾವಿಟೇಷನ್ ಫೋರ್ಸು, ಈ ಕಡೆಯಿಂದ ಸಹ ಒಂದೇ ಪ್ರಮಾಣದ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಆಗ ಈ ಪಾಯಿಂಟು ಅದು ಅಲ್ಲಿದ್ರೆ ಮೂವ್ ಆಗೋದಿಲ್ಲ. ಅಂತಂದ್ರೆ ಅದಕ್ಕೆ ನಿಧಾನವಾಗಿ ಎರಡು ಕಡೆಯಿಂದ ಬ್ಯಾಲೆನ್ಸ್ ಆಗೋದ್ರಿಂದ ಅಲ್ಲಿ ಜಾಸ್ತಿ ಇಂಧನಗಳು ಬೇಕಾಗೋದಿಲ್ಲ. ಗ್ರಾವಿಟಿಯಿಂದಾನೇ ಮುಖ್ಯವಾಗಿ ಸರಿಯಾಗೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನೀವು ಓದ್ತೀರಿ ಡೀಟೇಲ್ ಆಗಿ. ಆದಿತ್ಯ L1 ಎಲ್ಲಿರೋದು? ಲ್ಯಾಗ್ರೇಂಜಿಯನ್ ಪಾಯಿಂಟ್. ಅದಕ್ಕೆ ಆದಿತ್ಯ L1 ಅಂತಿದೆ ನೋಡಿ ಹೆಸರಲ್ಲಿ. ಕಂಟಿನ್ಯೂಸ್ಲಿ ಅಬ್ಸರ್ವ್ಸ್ ದಿ ಸನ್ 24 ಅವರ್ಸ್ ಅ ಡೇ. 24 ಗಂಟೆನೂ ಸೂರ್ಯನನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅಲೋವಿಂಗ್ ರಿಯಲ್ ಟೈಮ್ ಸ್ಟಡಿ ಸೋಲಾರ್ ಆಕ್ಟಿವಿಟೀಸ್ ವಿತೌಟ್ ಅರ್ತ್ ಶಾಡೋ ಇಂಟರ್ಫರೆನ್ಸ್. ಭೂಮಿಯ ಶಾಡೋ ಇಂಟರ್ಫರೆನ್ಸ್ ಇಲ್ಲದೇನೆ ರಿಯಲ್ ಟೈಮ್ ಸ್ಟಡಿ ಮಾಡ್ತಾ ಇರುತ್ತೆ. ಸಿಗ್ನಿಫಿಕೆನ್ಸ್ ಆಫ್ ಫಾರ್ ಸ್ಪೇಸ್ ಸೈನ್ಸ್. ಈ ಫೈಂಡಿಂಗ್ ಇಂದ ಮುಂದಿನ ದಿನಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸೋಲಾರ್ ಇರಪ್ಷನ್ ಬಗ್ಗೆ ಮತ್ತೆ ಸ್ಪೇಸ್ ವೆದರ್ ಬಗ್ಗೆ ನಮಗೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಬಹುದು. ಬೆನಿಫಿಟಿಂಗ್ ಸ್ಯಾಟಲೈಟ್ ಆಪರೇಷನ್ಸ್, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಂಡ್ ಅರ್ತ್ ಮ್ಯಾಗ್ನೆಟೋಸ್ಪಿಯರ್ ಮಾನಿಟರಿಂಗ್ ಎಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಕ್ಲೈಮೇಟ್ ಚೇಂಜ್ ಇಂಬ್ಯಾಲೆನ್ಸಸ್ ಇನ್ ಫರ್ಟಿಲೈಸರ್ಸ್ ಯೂಸ್ ಇಂಪ್ಯಾಕ್ಟ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ICAR ಸ್ಟಡಿ. ICAR ಅಂತಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಂಡ್ ಇಂಬ್ಯಾಲೆನ್ಸ್ಡ್ ಫರ್ಟಿಲೈಸರ್ ಯೂಸ್. ಅವೈಜ್ಞಾನಿಕವಾಗಿ ಕೆಲವೊಂದು ಸಾರಿ ರಸಗೊಬ್ಬರಗಳನ್ನ ಬಳಸ್ತಾರೆ, ಅದರಲ್ಲಿ ಅಸಮತೋಲನ ಇರುತ್ತೆ. ಅದರಿಂದಾಗಿ ಏನಾಗ್ತಾ ಇದೆ, ಕಾಸಿಂಗ್ ಸಿಗ್ನಿಫಿಕೆಂಟ್ ಡಿಕ್ಲೈನ್ ಇನ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ಸಾವಯವ ಇಂಗಾಲ ಮಣ್ಣಿನಲ್ಲಿ ಇರೋದು, ಅದರ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ, ಡಿಕ್ಲೈನ್ ಆಗ್ತಾ ಇದೆ. ಲೀಡಿಂಗ್ ಟು ಡಿಗ್ರೇಡೇಷನ್ ಆಫ್ ಏರೇಬಲ್ ಲ್ಯಾಂಡ್. ಅಂತಂದ್ರೆ ಸಾಗುವಳಿ ಮಾಡುವಂತ ಭೂಮಿ ಇರುತ್ತಲ್ವಾ, ಏರೇಬಲ್ ಲ್ಯಾಂಡ್, ಅದು ಸಹ ಅವನತಿ ಆಗ್ತಾ ಇದೆ ಇದರಿಂದ. ಸ್ಕೇಲ್ ಆಫ್ ಸ್ಟಡಿ ಇದು ಕಂಡಕ್ಟ್ ಮಾಡಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್, ಭೋಪಾಲ್. 6 year ರಿಸರ್ಚ್ ಅನಲೈಸ್ಡ್ 2,54,236 ಸಾಯಿಲ್. ಅಷ್ಟು ಸಾಯಿಲ್ ಸ್ಯಾಂಪಲ್ಗಳನ್ನ ರಿಸರ್ಚ್ ಮಾಡಿ ಎಲ್ಲಿಂದ ಸುಮಾರು 620 ಡಿಸ್ಟ್ರಿಕ್ಟ್ಗಳಲ್ಲಿ 29 ರಾಜ್ಯ ಮತ್ತೆ UT ಎರಡನ್ನ ಕನ್ಸಿಡರ್ ಮಾಡಬಹುದು. ಅಸೆಸ್ ಸಾಯಿಲ್ ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಫಿಸಿಕ್ಸ್ ಇದೆಲ್ಲವನ್ನ ಸ್ಟಡಿ ಮಾಡಿದ್ದಾರೆ. ಈ ಅಬ್ಸರ್ವೇಷನ್ ಏನ್ ಹೇಳ್ತಾ ಇದ್ದಾರೆ, SOC ಲೆವೆಲ್ಸ್ ಆರ್ ನೆಗೆಟಿವ್ಲಿ ಕೋರಿಲೇಟೆಡ್ ವಿತ್ ಟೆಂಪರೇಚರ್ ಅಂಡ್ ಆಲ್ಟಿಟ್ಯೂಡ್. SOC ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ನೆಗೆಟಿವ್ಲಿ ಕೋರಿಲೇಟೆಡ್, ಟೆಂಪರೇಚರ್ ಮತ್ತೆ ಆಲ್ಟಿಟ್ಯೂಡ್ ನಕಾರಾತ್ಮಕವಾಗಿ ಸಂಬಂಧ. ಅಂತಂದ್ರೆ ತಾಪಮಾನ ಎತ್ತರ ಜಾಸ್ತಿ ಆಗ್ತಾ ಇದ್ದ ಹಾಗೆ SOC ಲೆವೆಲ್ ಕಡಿಮೆ ಆಗ್ತಾ ಇದೆ. ಲೋವರ್ ಇನ್ ಹಾಟ್ ಪ್ಲೇನ್ಸ್. SOC ಯಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರುವಲ್ಲಿ SOC ಕಡಿಮೆ ಇದೆ. ರಾಜಸ್ಥಾನ, ತೆಲಂಗಾಣದ ಒಂದು ಪ್ರದೇಶವನ್ನು ತೆಗೆದುಕೊಂಡ್ರೆ. ಎಕ್ಸೆಸಿವ್ ಯೂರಿಯಾ ಅಂಡ್ ಫಾಸ್ಫರಸ್ ಯೂಸ್. ಹರಿಯಾಣ, ಪಂಜಾಬ್ ಅಂಡ್ ವೆಸ್ಟರ್ನ್ ಉತ್ತರ ಪ್ರದೇಶ್ ಫರ್ದರ್ ರೆಡ್ಯೂಸ್ಡ್ SOC. ತುಂಬಾ ಯೂರಿಯಾವನ್ನ, ಫಾಸ್ಫರಸ್ನ ಯೂಸ್ ಮಾಡಿದಾಗ ಸಹ SOC ಕಡಿಮೆ ಆಗ್ತಾ ಬಂದಿದೆ. ಇನ್ನು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಟೆಂಪರೇಚರ್ ರೈಸ್ ಆಗ್ತಾ ಇರೋದು, ಅದರಿಂದಾಗಿ ಇಟ್ ಮೇ ವರ್ಸನ್ ಕಾರ್ಬನ್ ಲಾಸ್ ಅಂಡ್ ಇನ್ಕ್ರೀಸ್ ಕಾರ್ಬನ್ ಎಮಿಷನ್ ಫ್ರಾಮ್ ಸಾಯಿಲ್. ಕಾರ್ಬನ್ ಲಾಸ್ ಆಗೋದು, ಇನ್ನಷ್ಟು ಕಳಪೆ ಮಟ್ಟಕ್ಕೆ ಹೋಗಬಹುದು. ಮತ್ತೆ ಸಾಯಿಲ್ ಇಂದ ಕಾರ್ಬನ್ ಎಮಿಷನ್
ಜಾಸ್ತಿ ಆಗ್ಬಹುದು ಮುಂದಿನ ದಿನಗಳಲ್ಲಿ ಅಂತ ಈ ಸ್ಟಡಿಯಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ನಿನ್ನೆ ಮೊನ್ನೆ ಹಾಗೂ ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.